ಮಂದಿ ಮ್ಯಾಗ ಕಾರಣ ಕೇಳ್ತಾರೆ. ಒಬ್ರು ಅಸ್ತಿವಂತ ಬಂದು ದುಡ್ಡಿಲ್ಲ ಅಂದ್ರು ತಲೆಗೆ 1-2 ರೊಟ್ಟಿ ಕೊಟ್ಟು ಅವ್ರಿಗೆ ಊಟ ಮಾಡಿಸಿ ಕಳಿಸ್ತೇವ್ರಿ. ಹಾಂ, ಎಲ್ಲಾರ ಕೊಡುವರಿದ್ರು ಒಬ್ಬರು ಹೆಚ್ಚು ಕಮ್ಮಿ ಕೊಡ್ತಾರೆ. ಒಂದೊಂದು ಕಾಲಕ್ಕೆ ಭಾಳ ಕಷ್ಟನೂ ಬಂದೈತಿ. ಅಣ್ಣನ ಮಗ 24 ವರ್ಷದವ್ ತೀರ್ಕೊಂಡಾಗ ನಮ್ಮದು 10 ರೂಪಾಯಿ ಅನ್ನೋದು ಭಾಳ ಡೇಂಜರ್ ತಮ್ಮರ. ಮನೆ ತುಂಬಿದ ಮನೆ ಅಪ್ಪಿ 1-2-3 ವರ್ಷದಾಗ 5 ಮಂದಿ ಖಾಲಿ ಆದ್ರೆ. ಇದನ್ನೆಲ್ಲ ಮಾರಕ್ಕೆ ನಿಂತು 20 ವರ್ಷ ಆತಪ್ಪಿ. ಕುಂತ ಹೊಂಟೀನ್ರಿ. ನನಗೊಂದು 10-15 ಲಕ್ಷ ರೊಕ್ಕದ ದವಾಖಾನೆ ಕಳೆದ್ರು ಏನ್ರಿ. ಉಳಿದಿಲ್ಲ ಅಂದ್ರೆ ಊರ ಮಂದಿ. ನಮಸ್ಕಾರಪ್ಪ. ನನ್ನ ಹೆಸರು ಗಂಗಮ್ಮ. ನಮ್ಮೂರು ಡಾಣಕಸೂರೂರು, ತಾಲೂಕು ಬದಾಮಿ. ನಾವು ದಿನಂಪ್ರತಿ ಇದನ್ನು ರೊಟ್ಟಿ, ಪಲ್ಯ, ಚಟ್ನಿ, ಮೊಸರು ಇಲ್ಲೇ ತಾಯಿ ಗುಡಿಯಲ್ಲಿ ಬಂದು ದುಡ್ಕೊಂಡು ಹೋಗ್ತೀವಪ್ಪಿ. ನಾವು ಇದನ್ನೆಲ್ಲ ಮಾರಕ್ಕೆ ನಿಂತು 20 ವರ್ಷ ಆತಪ್ಪಿ. 20 ವರ್ಷ ಆತ್ರಿ. ಮನೇಲಿಂತ್ರ ಮಾಡ್ಕೊಂಬರ್ತೀವಿ. ಮನೆಯಲ್ಲೇ ಮಕ್ಕಳು ಸ್ವಸ್ಥರು ಎಲ್ಲ ಮಾಡಿಕೊಡ್ತಾರ. ತಾಯಿದ ಆಶೀರ್ವಾದ ರೀ ನಮಗೆ. ಇತ್ತಾಗ ಬೆಂಗಳೂರು ಜನ ಬರ್ತಾರ, ಇತ್ತಾಗ ಮಹಾರಾಷ್ಟ್ರ ಬರ್ತಾರ. ಅಲ್ಲೆಲ್ಲ ಬಂದು ನಮ್ಮ ಕಡೆ ಊಟ ಮಾಡಿ ಅಷ್ಟು ಚಂದ ಅಕ್ಕರ್ಲಿಂತ್ರ ಇದು ಸಂತೋಷ ಆಗಿ ಹೋಗ್ತಾರೆ. ನಮ್ದು ಏನೋ ಒಂದು ದುಃಖ ಇದ್ದರೂ ಇಲ್ಲೆಲ್ಲ ಮರೆತು, ನಮ್ಮದು ರಗಡ ದುಃಖ ಅದ ಇದ್ದರೂ ಅದನ್ನು ಮರೆತು ಇಲ್ಲಿ ತಾಯಿ ಗುಡಿಯಲ್ಲೇ 2 ದುಡ್ಡು ವ್ಯಾಪಾರ ಆಗ್ತದೆ, ಮಾರ್ಕೊಂಡು ಹೋಗ್ತೀವಿ ರೀ. ಏನು ರೀ, 2 ರೊಟ್ಟಿ, 2 ಥರ ಪಲ್ಯ, 2 ಥರ ಚಟ್ನಿ, ಮೊಸರು, ಅನ್ನ ಸಮೇತ 50 ರೂಪಾಯಿ ತೊಗೊತೀವಿ. ಏನು 50 ರೂಪಾಯಿ ರೀ, 50 ರೂಪಾಯಿ. ಮಹಾರಾಷ್ಟ್ರ ಇತ್ತ ಬೆಂಗಳೂರು ಜನ ಬಂದ್ರೆ 10-20 ರೂಪಾಯಿ ಊಟ ಹೆಂಗೆ ಟೇಸ್ಟ್ ಬರ್ತೈತೆ ಅವ್ರಿಗೆ ಚಲೋ ಆಗುತ್ತೆ ಆ ಥರ ಹೆಚ್ಚಿಗೆ ಕೊಡ್ತಾರೆ ಅವ್ರು. ಏನು ರೀ 10-20 ರೂಪಾಯಿ ಹೆಚ್ಚಿಗೆ ಖುಷಿಲಿಂತ್ರ ಕೊಟ್ಟು ಹೋಗ್ತಾರೆ. ಹಾಂ, ಅಕ್ಕಿಲಿಂತ್ರ ಆಕಿ ನೆಳ ಬದುಕ್ತೀವಿ ನಾವು. ಏನು ರೀ, ತಾಯಿ ನಮ್ಮ ಮನೆ ದೇವ್ರೇ ಆಕಿ ತಾಯಿ ಬಲಶಂಕರಮ್ಮ. ಇದನ್ನು ಮಾಡಕ್ಕೆ ನಿಂತು 20 ವರ್ಷ ಆಯ್ತು ರೀ ನಾನು. ಮನೆಯಲ್ಲೇ ಮಗಳು ಮಾಡಿಕೊಡ್ತಾಳೆ. ಹ್ಞೂ, ಮಗಳು ಮಾಡಿಕೊಡ್ತಾಳೆ. ನಮ್ಗೆ 20 ವರ್ಷ ಆಯ್ತು, ಏನೋ ನೀಗೋದಿಲ್ಲ. ಜಡ್ಡು ಬಡ್ದು ಅನಿವಾರ್ಯ ಆಗಿ ಆ ತಾಯಿದ ಆಶೀರ್ವಾದಲಿಂತ್ರ ಉಳ್ಕೊಂಡು ಹೊಳ್ಳಿ ಪುಟ್ಟಿ ಹೊತ್ತು ನಿಮ್ಮಂಥ ಭಕ್ತಾದಿಗಳಿಗೆ ಎಪ್ಪಣ್ಣಂದು ಮಾರ್ಕೊಂಡು ಹೋಗ್ತೀವಿ ರೀ. ಏನು ರೀ, ನಾವೊಂದು 12-15 ಜನ ಬರ್ತೀವಿ ರೀ. ಇದೇ ಥರ ವ್ಯಾಪಾರ ಮಾಡೋರು ಒಂದು 15 ಜನ? ಹ್ಞೂ ರೀ, ಅಷ್ಟು ಬರ್ತೀವಿ ರೀ. ಪ್ರತಿದಿನ ಎಷ್ಟು ಟೈಮಿಂಗ್ ಅಪ್ಪಿ ಮುಂಜಾನೆ ಬಂದವರು 3 ಗಂಟೆ ತನಕ ವ್ಯಾಪಾರ ಆಗುತ್ತೆ. ನಾವು 9 ಗಂಟೆಗೆ ಬರ್ತೀವಿ. ಬರುವರು 12ಕ್ಕೆ ಬರ್ತಾರೆ, 11 ಗಂಟೆಗೆ ಬರ್ತಾರೆ. ಅವ್ರವ್ರ ಮನೆಯಲ್ಲಿ ಹೆಂಗೆ ಕೆಲಸ ಆಗುತ್ತೆ ಅವಾಗ ಬಂದು ಮಾರ್ಕೋಬೋದು. ಏನು ರೀ, ಮತ್ತು ಮನೆ ಜವಾಬ್ದಾರಿನೂ ಮಾಡಬೇಕು. ಹ್ಞೂ ರೀ, ಮನೆ ಜವಾಬ್ದಾರಿ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನೆಲ್ಲ ದುಡಿದು ಓದಿಸ್ಯಾರ. ಅಕ್ಕಿಲಿಂತ್ರ ಚಲೋ ಆಗ್ಯದ. ಏನು ರೀ, ಎಲ್ಲ ಒಲ್ಲಂದಂದ್ರೆ ನಮ್ಗೆ ನೀಗೋದಿಲ್ಲ. ಒಲ್ಲಂದು ಮಾಡೋರು ಮನೆಯಲ್ಲಿ ಇರ್ತಾರೆ. ಏನು ರೀ, ಮಕ್ಳಿಗೆ ಶಾಲೆ ಓದಿಸೋರು ಅವ್ರಲಿಂತ್ರ ಚಲೋ ಆಗ್ಯದ. ನೌಕರಿ ಬಂದತ್ರಿ ಮೊಮ್ಮಕ್ಕಳಿಗೆ ಆಗಲಿ ಮಕ್ಕಳಿಗೆ ಆಗಲಿ. ಏನು ರೀ, ಎಲ್ಲ ತಾಯಿದ ಪುಣ್ಯವು ನಮ್ಗೆ. ಇದರಿಂದ ಬಂದಿದ್ದ ಆದಾಯದಾಗ ಹ್ಞೂ ರೀ. ಹಾಂ, ಎಜುಕೇಷನ್ ಕೊಡಿಸಿ ಅವ್ರನ್ನ ಇದ ಪುಣ್ಯವ್ರಿ ನಮ್ಗೆ. ಸಾಕಂಬರಿ ತಾಯಿ ನಮ್ಗೆ ತೊಂದರೆ ಇಲ್ಲ. ಏನು ರೀ, ನಾವು ಮಾರೋದು ನೋಡಿ ಟೇಸ್ಟ್ ನೋಡಿ ಒಲೆ ಮೇಲೆ ಮಾಡ್ತೀವಲ್ಲ, ಅವ್ರಿಗೆ ಚಲೋ ಅನಿಸುತ್ತಲ್ಲ, ಅಂಗಡಿಗೆ ಬಿಟ್ಟು ನಮ್ಮ ಕಡೆ ಬರ್ತಾರೆ ಊಟಕ್ಕೆ. ಜೋಳದ ರೊಟ್ಟಿ ಮೆತ್ತನೂ ತರ್ತೀವಿ ರೀ, ಜೋಳದ ಕಟ್ಟಿಗೆ ತರ್ತೀವಿ, ಸಜ್ಜಿ ರೊಟ್ಟಿ ತರ್ತೀವಿ ರೀ, ಪುಂಡಿ ಪಲ್ಯ, ಕಾಳು ಪಲ್ಯ ಕೈಲೇ ಬಡ್ದಿದ್ದು ರೀ. ಹಾಂ, ಕೈಲೇ ಬಡ್ದು ಒಲೆ ಮೇಲೆ ಬೇಯಿಸ್ಕೊಂಬ ಲಘು ರಾತ್ರಿ 4 ಗಂಟೆಗೆ ಎದ್ದು ಮಾಡಿಕೊಡ್ತಾಳೆ ರೀ ಮನ್ಯಾಗ ಮಗಳು. ಮಜ್ಜಿಗೆ ಐತಿ ರೀ, ಮೊಸರು ಐತಿ. ಹಾಂ, ಮಜ್ಜಿಗೆ 10 ರೂಪಾಯಿ 20 ಹಿಂಗೆ ಕೊಡ್ತೀವಿ ರೀ. ಯಾವ ಮಂದಿ ಮ್ಯಾಗ ಕಾರಣ ರೀ. ಕೇಳ್ತಾರೆ. ಒಬ್ರು ಅಸ್ತಿವಂತ ಬಂದು ದುಡ್ಡಿಲ್ಲ ಅಂದ್ರು ತಲೆಗೆ 1-2 ರೊಟ್ಟಿ ಕೊಟ್ಟು
ಅವ್ರಿಗೆ ಊಟ ಮಾಡಿಸಿ ಕಳಿಸ್ತೇವೆ ರೀ. ಹಾಂ, ಎಲ್ಲಾರ ಕೊಡುವರಿದ್ರೆ ಒಬ್ಬರು ಹೆಚ್ಚು ಕಮ್ಮಿ ಕೊಡ್ತಾರೆ. ಅನ್ನನ ಮಾರ್ಕೊಂಡ್ಬರ್ತೀರ? ಅನ್ನನೂ ಸಮೇತ ತರ್ತೀವಿ ರೀ. ಹಾಂ, ಅನ್ನ, ಜೋಳದ ಮೆತ್ತನ ರೊಟ್ಟಿ, ಸಜ್ಜಿ ರೊಟ್ಟಿ, ಕಲ್ಲಾಗರ ಚಟ್ನಿ, ಪುಂಡಿ ಪಲ್ಯ. ಹಾಂ, ಹೌದ್ರೆ ಪುಂಡಿ ಸೊಪ್ಪು, ಇದು ಕಲ್ಯಾಣ ಚಟ್ನಿ, ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ ಸರ್. ಸಜ್ಜಿ ರೊಟ್ಟಿನೂ ಅದ. ತರಲೆ ರೊಟ್ಟಿ ಇಲ್ಲ ಗಂಗಾ. ಇದು ವ್ಯಾಪಾರ ಚಲೋ ಆಗ್ತೈತೆ ರೀ ತಮ್ಮ. ಹ್ಞೂ ರೀ, ಎಲ್ಲ ಕಡೆ ಬಂದಾರಲ್ಲ, ಎಲ್ಲರೂ ಬಂದವ್ರು ಒಬ್ಬೊಬ್ರು ಗುರ್ತಿದ್ದವ್ರು ಬಂದು ಊಟ ಮಾಡೋಕ್ಕಾರೆ. ಮತ್ತು ಎಲ್ಲರಿಗೆ ಇದೊಂದು ಟೇಸ್ಟ್ ರೀ. ಹೌದ್ರೆ ಸಜ್ಜಿ ರೊಟ್ಟಿ. ಇದನ್ನು ಊಟ ಮಾಡಿರ್ತಾರಲ್ಲ, ಹುಡುಕಿ ಊಟ ಮಾಡಿ ಹೋಗ್ತಾರೆ. ಇಲ್ಲಿ ಹೊಂಡದ ಸಾಯಿಬ್ರದ್ದು ನಮ್ಗೆ ಆಸರ ಒಳಗೆ ಪೂಜಾರ್ದು ಏನೋ ಅನ್ನಲ್ಲ. ಏನೋ ಯಾವಾಗ್ಲಿಂತ್ರ ಮಾರ್ಕೊಂಡು ಬಂದಾರ ಬಿಡ, ಅವ್ರು ಮಾರ್ಕೊಳಲ್ರಕ್ಕ. ನಮ್ಗೆ ಗುದ್ದಾಡ್ತೀವಿ, ಒಂದು ಬಡ್ದಾಡ್ತೀವಿ ರೀ. ಏನೋ ಒಂದು ಮಾತು ಬಂದ್ರೂ ಮನಸ್ಸು ಹೋಗ್ತೀವಿ ರೀ. ಅಂದ್ರೆ ಇದು ಸೀಸನ್ದಾಗ, ಈಗ ಸೀಸನ್ದಾಗ ವ್ಯಾಪಾರ ಅಂತ ಐತೇನೆ? ಐತ್ರಿ, ಒಂದೊಂದು ಸೀಸನ್ದಾಗ ಜಾಸ್ತಿ, ಕಮ್ಮಿ ರೀ. ಎಂತ ಇಲ್ಲ ಅಂದ್ರೂ ಒಂದು 700-800 ರೂಪಾಯಿ ಹೋಯ್ತೀವಿ ರೀ. ಸಾಕ್ರಿ. ನಮ್ಮ ಅಂತಾನೆ ಸಂತಿ ಪ್ಯಾಟಿ ನಮ್ಮ ಮಕ್ಕಳಿಗೆ ಓದ್ಸಾಕ, ಅರಿಬಿಗೆ ಅವ್ರಿಗೆ ಏನ್ರಿ. ಒಂದೊಂದು ಕಾಲಕ್ಕೆ ಭಾಳ ಕಷ್ಟನೂ ಬಂದೈತಿ. ಅಣ್ಣನ ಮಗ 24 ವರ್ಷದವ್ ತೀರ್ಕೊಂಡಾಗ ನಮ್ಮದು 10 ರೂಪಾಯಿ ಅನ್ನೋದು ಭಾಳ ಡೇಂಜರ್ ಇತ್ತಮ್ಮರ. 1 ವರ್ಷದ ಮಗಳು ಜೋಪಾನ ಮಾಡಿ ಇದನ್ನು ಮಾರಿ ಮನೆತನ ಸಾಗಿಸಿ ಈಗ ಶಾಲೆ ಓದ್ತಾ ಇದ್ದಾಳೆ. ನಮಗೂ ಆಕೆ ಶಂಕರಮ್ಮಂದ ಪುಣ್ಯವು, ಶಂಕರ ಭಟ್ರು ಅಂತೇಳಿ ಇದ್ರಪ್ಪ. ಅವ್ರ ಅತ್ತಿ ಕರ್ಕೊಂಬಂದು ತಪ್ಪಲ ಕೊಡಿಸಿದ್ಲು. ಅದ ನಿಂತು ಆಕೆ ಒಂದು ಶಂಕರಮ್ಮ ಹುಟ್ಟಿದಾಗ ಹುಟ್ಟಿದ್ಲಪ್ಪ. ಆಕಿಲಿಂತ್ರ ನಮ್ಮ ಮನೆ ಬೆಳಕು ತಮ್ಮ. ಯಾವುದು ತೊಂದು ಏನು ಮಾಡೋಂಗಿಲ್ಲ. ಮಕ್ಕಳ ಸಂಪತ್ತು ಒಂದು ಇರ್ಲಮ್ಮ, ಅದನ್ಯಾಗ ದುಃಖ ಪಡಿತೀರಿ, ನಾ ಅದಿನಲ್ಲ ಅಂತಾಳೆ. ಆಶೀರ್ವಾದ ಹಾಕಿದ ಏನ್ರಿ. ಬಂದರೂ ಆಕೆ ಅಮ್ಮಗೆ ಬಂದು ದಿನಂಸರ ಹಾಕಿ ಎಲ್ಲದ್ರಾಗೂ ಫಸ್ಟ್ ಬಂದಾಳ. ಈ ನರ್ಸಿಂಗ್ ಶಾಲೆ ಓದ್ತಾಳೆ. ಮನೆಯಲ್ಲಿ ಅವ್ರವನು ಆಸೆ ಅದಾಳ. ಅದನ್ನು ನನಗೆ ನಸಿಗೆಲ್ಲಿ ಎದ್ದು ಮಾಡಿ ಕೊಡ್ತಾಳೆ ರೊಟ್ಟಿ. ಬಂದು ಮಾರ್ಕೊಂಡು ಹೋಗ್ಯವಪ್ಪಿ. ನನಗೇನು ನೀಗೋದಲ್ಲ. ಎಲ್ಲ ಮನ್ಯಾಗ ಮಾಡಿ ಪುಟ್ಟಿ ತುಂಬಿ ವರ್ಷ ಕಳಿಸ್ತಾಳೆ. ಹಳೆಯ ನೆಂಟ್ರಿ ಆಕೆಯ ಹಳೆಯನ ಮಗಳು ಬಾಗಲಕೋಟೆಯಲ್ಲಿ ಶಾಲೆ ಓದ್ತಾಳೆ. ಅಳುವಾರ್ಗೂಡು ಯಾರೂ ಅಳೋದಿಲ್ಲಪ್ಪಿ. ಆಗ ದುಃಖ ಸುಮ್ಮನೆ ಮಾಡ್ತಾರೆ, ಬಂಡ್ತಾನೆ ಅಂತಾರೆ. ನಮಗೆಲ್ಲ ರಗಡ್ ಕಷ್ಟ ಐತಪ್ಪಿ. ಅದನ್ನೇನು ಹೇಳ್ಕೊಳೋದಿಲ್ಲ. ಇಲ್ಲಿ ಬಂದು ಆಕೆ ಜಗದಲ್ಲೇ ಇನ್ನೊಂದು ದುಡ್ಡು ದಿನ ಪ್ರತಿ ಮಾರ್ಕೊಂಡು ನಗುವರ್ಗುಂಡು ನಕ್ಕೊಂತ ಹೋಗ್ತೀನಪ್ಪಿ. ಅಣ್ಣ ಒಬ್ಬ ಇದ್ದವ ತೀರ್ಕೊಂಡ, ಹಳೆಯ ತೀರ್ಕೊಂಡ, ಅಕ್ಕ, ಅಮ್ಮ, ಅಪ್ಪ. ಮನೆಯಲ್ಲಿ ಯಾರೂ ಇಲ್ಲ, 4 ಜನ ಅಷ್ಟ. ಮನೆ ತುಂಬಿದ ಮನೆಯಪ್ಪಿ. ಒಂದು 2-3 ವರ್ಷದಾಗ 5 ಮಂದಿ ಖಾಲಿ ಆದ್ರೆ. ನಮಗೆ ಅನಿವಾರ್ಯ ಜಡ್ಡು ಬಿಡೋದು, ಅವಾಗ ಅಂಥ ಜಡ್ಡಪ್ಪಿ. ಅವಾಗ ಟ್ರೀಟ್ಮೆಂಟ್ ಇದ್ದಿಲ್ಲ. ಅವಾಗ 24 ವರ್ಷದವಪ್ಪ ಅಣ್ಣನ ಮಗ. ಅದನ್ನು ಸುದ್ದಿ ತೆಗೆದ್ರೆ ನಮ್ಗೆ ಅಷ್ಟು ಕಷ್ಟ ಅನ್ಭವಿಸಿಯಪ್ಪ. ಇರಲಿ, ಒಂದು ಮಗಳು ಐತಂತ ಇದನ್ನು ದುಡಿದು ಸಾಗಿಸ್ಕೊಂತ ಹೊಂಟಿವಪ್ಪ. ಅಕ್ಕಿದ ತಾಯಿದ ಆಶೀರ್ವಾದ ಅಪ್ಪಿ. ಅವ್ರ ಕೊಟ್ಟರೆ ಔಷಧ ಅವ್ರವ್ಗೆ. ಅಕ್ಕಿನೂ ನಸಿನಾಗ ಎದ್ದು ನನಗೆ ರೊಟ್ಟಿ ಬಡ್ದು ಕೊಡ್ತಾಳೆ. ಹೊಲ್ಲಾಂದು ಬಂದರೂ ಮಾಡ್ತಾಳೆ. ತನ್ನ ಕೆಲಸಕ್ಕೂ ಹೋಗ್ತಾಳೆ. ಈಗೇನು ಕಮ್ಮಿ ಇಲ್ಲಪ್ಪಿ. ಅಕ್ಕಿ ತಾಯಿದು ಆಶೀರ್ವಾದ ಇಷ್ಟ ಅಪ್ಪಿ. ನಾವು ಸತ್ಗೆಟ್ಟು ಉಳ್ದಿನಪ್ಪಿ. ಮತ್ತೊಂದು ಮಾಡ್ಕೊಂಡ ಅಲ್ಲೇ ಮಾಲಿಗೇರಿ ಕೊಟ್ಟಿದ್ರು ನನ್ನ. ನಾ ತವ್ರ ಮನೆಯಲ್ಲೇ 25 ವರ್ಷ ಹತ್ತಿದ್ದು ಏನ್ರಿ. ಇಲ್ಲೇ ಮಾಡ್ಕೊತ ಹೊಂಟೀನಿ ರೀ. ನನಗೊಂದು 10-15 ಲಕ್ಷ ರೊಕ್ಕದ ದವಾಖಾನೆ ಕಳೆದ್ರು ಏನ್ರಿ. ಉಳಿದಿಲ್ಲ ಅಂದ್ರೆ ಊರ ಮಂದಿ. ಅವಾಗ ತಲೆ ಉರಿತಿತ್ತಪ್ಪಿ ನಂದು. ಹಳ್ಳೆತ್ತಿ ಉರಿತಿತ್ತು. ಹುಬ್ಬಳ್ಳಿ ರಾಜೇಂದ್ರ ದುಗಾಣಿ ಅಳಿಯ ಕರ್ಕೊಂಡೋಗಿ ತೋರಿಸಿ ಆ ದಾರಿ ತೋರಿಸ್ಕೊಟ್ಟ. ನಾ ಈಗ ಒಬ್ಬಕ್ಕೆ ಹೋಗ್ತೀನಿ ಬರ್ತೀನಿ ಅಪ್ಪಿ ಏನ್ರಿ. ಇದನ್ನು ಯಾವಾಗ ಪುಟ್ಟಿ ಒತ್ತೀನಿ
ಆಕೆ ಕಷ್ಟ ಪರಿಹಾರ ಮಾಡ್ಯಾಳ ಎಲ್ಲ, ಆದರೂ ಅವ್ನ ದ್ಯಾಸ ಹಾರೋದಿಲ್ಲ ಯಪ್ಪ. ಹಾಂ ಅದ ಇದು ರೀ, ಮರಿದಿಲ್ಲ, ಮರಿದಾಗೋದಿಲ್ಲ ರೀ. ಸುಮ್ಮನೆ ನಗುವರ್ ಗುಡ್ ನಗ್ತಾರೆ, ಅಳುವರ್ ಗುಡ್ ಯಾರು ಅಳೋದಿಲ್ಲ ಏನು ರೀ. ಅಷ್ಟೆಲ್ಲ ಕಷ್ಟ ಇದ್ದರೂ ನಿಮ್ಮಂಥವ್ರು ಬರ್ತಾರಲ್ಲ, ತಮ್ಮನ ಸರಿ ಮಾಡಿ, ಮಕ್ಕಳು ಸರಿ ಮಾಡಿ, ನಿಮ್ಗೆ ಊಟ ಚಂದ ಕೊಟ್ಟು ಏನು ರೀ, ಅದು ಚಂದ ರೊಕ್ಕ ಕೊಟ್ಟು ಹೋಗ್ತಾರೆ. ಹಾಂ, ದೊಡ್ಡ ಮಂದಿ ಬಂದ್ರೆ ರೊಕ್ಕಕ್ಕೆ ಬೆಲೆ ಕೊಡು, ಯಾವ್ದು ಇದ್ದಿದ್ರು ಕೊಡ್ತೀವಿ, ಅಗ್ಗದಾಗೂ ಕೊಡ್ತೀವಿ, ತುಟ್ಟಿ ಬಂದರೂ ಕೊಡ್ತೀವಿ ಏನು ರೀ. ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ಬೇಕ್ರಿ ಅವ್ರು. ಹೆಂಗೆ ಚಲೋ ಅಡುಗೆ ತರ್ತೀವಿ ಆ ಥರ. ಹಾಂ, ಏನಿದ್ರು ಹಾಕಿದ ಇದು ರೀ, ನಮ್ಗೆ ಮಣಂದು ಹೊಲಂದು ಏನೂ ನೆಗೋದಿಲ್ಲ ಏನು ರೀ. ಇದಕ್ಕೆ ಬರೋದು, ಇದ್ರ ಮನಾಗ ಏನೂ ಮಾಡೋದಿಲ್ಲ. ಎಲ್ಗ್ಯಾರು ಊರಿಗೆ ಹೋದ್ರೆ ಹೋಗ್ತೀವಿ, ಇಲ್ಲಿ ಬರ್ತೀವಿ. ಹಾಂ, ಮಹಾರಾಷ್ಟ್ರ ಬಂದ್ರೆ ಮರಾಠಿ ಒಂದು ಸ್ವಲ್ಪ ಕಲ್ತೀವಿ. ಹಾಂ, ಮಾತಾಡ್ತೀವಿ ರೀ, ಅವ್ರ ಭಾಷೆ ಆಟ ಮಾತಾಡ್ತೀವಿ, ಅವರು ಉಂಡು ದೋಣ್ ಬಾಕ್ರಿ, ದೋಣ್ ಬಾಜಿ, ಚಟ್ನಿ, ಉಸಳ, 30 ರೂಪಾಯಿ, 40 ರೂಪಾಯಿ ಇಷ್ಟೆಲ್ಲ ಎಲ್ಲರೂ ಮಾತಾಡ್ತೀವಿ. ಹ್ಞೂ ರೀ, ಅದು ಗೊತ್ತಾಗತ್ತೆ ಅವ್ರಿಗೆ. ಹಾಂ, ಕೊಟ್ಟು ಹೋಗ್ತಾರೆ.